ವಾಟ್ಸೋ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಪಾಯಿಂಟ್ಸ್ ಟೇಬಲ್ ನೋಡುವಂಥ ಸಮಯ ಆಫ್ಟರ್ RCB's ಲಾಸ್ ಅಗೇನ್ಸ್ಟ್ ರಾಜಸ್ಥಾನ್ ರಾಯಲ್ಸು. ಇವತ್ತು ಡಬಲ್ ಹೆಡ್ರು ಬೇರೆ ನಡೀತಾ ಇದೆ. CSK ಬೇರೆ ಆಡ್ತಿದೆ ಎರಡನೇ ಮ್ಯಾಚು. CSK ಅಪ್ ಅಗೇನ್ಸ್ಟ್ SRH ಆಯಿತು ಅಂದರೆ ಮೊದಲನೇ ಮ್ಯಾಚು ಪಂಜಾಬ್ ಕಿಂಗ್ಸ್ ಅಪ್ ಅಗೇನ್ಸ್ಟ್ CSK ಡೆಲ್ಲಿ ಕ್ಯಾಪಿಟಲ್ಸು, ಪಂಜಾಬ್ ಕಿಂಗ್ಸು ಮತ್ತು SRH ಮೊದಲನೇ ಮ್ಯಾಚ್ ಆಡ್ತಾ ಇರೋದು. ಸೊ ಪಾಯಿಂಟ್ಸ್ ಟೇಬಲ್ ನೋಡಿ ಯಾವ ಥರ ಇದೆ ಅಂತ. RCB ಮೂರನೇ ಪೊಸಿಷನ್ ಇದ್ದಾರೆ 4 ಪಾಯಿಂಟ್ ಮೂಲಕ. ಒಂದು ಮ್ಯಾಚ್ನ ಸೋತಿದ್ದಾರೆ. ನೆಟ್ ರನ್ ರೇಟ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕೆಳಗಡೆ ಬಂದಿದೆ. ಯಾಕೆ ಅಂತಂದರೆ 2 ಓವರ್ ಸ್ಪೇರ್ ಹೊಡೆದ್ಬಿಟ್ರು. ನಮಗೆ 18 ಓವರ್ಗೆ ಮ್ಯಾಚ್ನ ಮುಗಿಸಿರೋದ್ರಿಂದ +2 ಪಾಯಿಂಟ್ ಸಂವಾಟ್ ಇದ್ದಿದ್ದು ನೆಟ್ ರನ್ ರೇಟು ಇವಾಗ +1.231ಗೆ ಬಂದುಬಿಟ್ಟಿದೆ. ರಾಜಸ್ಥಾನ್ ರಾಯಲ್ಸ್ ಅವ್ರ ನೆಟ್ ರನ್ ರೇಟ್ ಏನಿದೆ ಇದು ಪಾಸಿಟಿವ್ಗೆ ಹೋಗ್ಬಿಟ್ಟಿದೆ. +2 ಪಾಯಿಂಟ್ಗೆ ಹೋಗ್ಬಿಟ್ಟಿದೆ. ಅವ್ರದ್ದು +1 ಪಾಯಿಂಟ್ ಇತ್ತು, ಇವಾಗ +2 ಪಾಯಿಂಟ್. ನಮ್ಮ ಹತ್ರ ರನ್ ರೇಟ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ ಅವರು. ಸೊ ಪಂಜಾಬ್ ಕಿಂಗ್ಸು ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸ್ತಿದ್ದಾರೆ. ಇವಾಗ ಸೋತಿಲ್ದಿರೋಂಥ ಫ್ರಾಂಚೈಸಿ ಯಾವ್ದಾರು ಇದೆ ಅಂತಂದರೆ ಅದು 2 ಫ್ರಾಂಚೈಸಿ, ಅದು ರಾಜಸ್ಥಾನ್ ರಾಯಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಮಾತ್ರ. ಈ IPL ಮಿಕ್ಕಂತೆ ಎಲ್ಲ ಫ್ರಾಂಚೈಸಿಗಳು ಕೂಡ ಸೋತಿದ್ದಾವೆ. ಸೊ ಇವತ್ತಿರೋದು ಮ್ಯಾಚ್ ಬಂದ್ಬಿಟ್ಟು ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಪಾಯಿಂಟ್ಸ್ ಟೇಬಲ್. CSK ಬಾಟಮ್ ಆಫ್ ದ ಟೇಬಲ್ ಕುಚ್ಕೊಂಡಿದೆ. ಈ ಕಡೆಯಿಂದ RR ಟಾಪ್ ಆಫ್ ದ ಟೇಬಲ್ ಕುಚ್ಕೊಂಡಿದೆ. ಇವತ್ತು ಆಡ್ತಾ ಇದೆ CSK ಆಡ್ತಾ ಇರೋಂಥದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ. ಸೊ ಡೆಲ್ಲಿ ಕ್ಯಾಪಿಟಲ್ಸು ಲಾಸ್ಟ್ ಮ್ಯಾಚ್ನ ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಸೇಮ್ ಒಂಥರ RCB ಥರನೇ ಕಾಣಿಸ್ಕೊಂತ ಇದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ 2 ಮ್ಯಾಚ್ನ ಗೆದ್ದು 1 ಮ್ಯಾಚ್ನ ಸೋತಿ ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕ್ಲೋಸ್ ಗೇಮ್ ಆಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್. ಇನ್ಫ್ಯಾಕ್ಟ್ ಲಾಸ್ಟ್ ಬಾಲರ್ಗೂ ಕೂಡ ಹೋದಂಥ ಗೇಮ್ ಆಗಿತ್ತು. CSK ಅವರು ಉಚ್ಚನಾಗಿ ಓಡಿಸ್ಕೊಂಡು 3 ಮ್ಯಾಚು ಚಿತ್ರಾನ್ನ ಎದ್ದು ಹೋಗ್ಬಿಟ್ಟಿದ್ದಾರೆ. ಸೊ ಈ ಮ್ಯಾಚ್ ಏನಾದ್ರು CSK ಅವರು ಗೆಲ್ತಾರ? ಅವರ ಹೋಮಲ್ಲಿ ನಡೀತಾ ಇರೋಂಥ ಮ್ಯಾಚು. ಫಸ್ಟು CSK ಮ್ಯಾಚ್ಗಿಂತ ಮುಂಚೆ ಮೊದಲನೇ ನಡೀತಾ ಇರೋಂಥ ಮ್ಯಾಚ್ ಬಗ್ಗೆ ಮಾತಾಡೋಣ. ಪಂಜಾಬ್ ಕಿಂಗ್ಸ್ ಬಗ್ಗೆ. ಪಂಜಾಬ್ ಕಿಂಗ್ಸ್ ವರ್ಸಸ್ SRH. ಸೊ ಈ ಮ್ಯಾಚ್ ನಡೀತಿದೆ ಮಹಾರಾಜ ಯುಧವೇಂದ್ರ ಸ್ಟೇಡಿಯಮಲ್ಲಿ ನಡೀತಾ ಇರೋಂಥ ಮ್ಯಾಚು. ಇವತ್ತು ಹೋಮ್ ಗ್ರೌಂಡಲ್ಲಿ ನಡೀತಾ ಇರೋಂಥ ಮ್ಯಾಚು. ಪಂಜಾಬ್ ಕಿಂಗ್ಸ್ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಈವನ್ ಇಲ್ಲಿ 169 ಆ್ಯಂಡ್ ಅಬೋವ್ ಇದೆ. ಇಲ್ಲಿ ಚೇಸಿಂಗ್ ರೆಕಾರ್ಡ್ಸ್ ಅಂತ ಬಂದಾಗ ಬ್ಯಾಟಿಂಗ್ ಫಸ್ಟ್ ಆಡಿರೋರು IPL ಅಂತ ಬಂದಾಗ 6 ಮ್ಯಾಚ್ನಾಗಿದ್ದಾರೆ. ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು 5 ಮ್ಯಾಚ್ನಾಗಿದ್ದಾರೆ. ಸೊ ಅದರಿಂದ ಇಲ್ಲಿ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ ಪಂಜಾಬ್ ಕಿಂಗ್ಸ್ ಅವ್ರದ್ದು ಇಲ್ಲಿ ಸುಮಾರಾಗೇನೆ ಇದೆ ಅಂತ ಹೆವಿ ಗೇಮ್ಸ್ಗಳನ್ನೇನು ಗೆದ್ದಿಲ್ಲ ಪಂಜಾಬ್ ಕಿಂಗ್ಸ್ ಅವರು. ಅವೇ ಗೇಮ್ಸ್ಗಳನ್ನೇ ಇವರು ಹೆವಿ ಗೆದ್ದಿದ್ದು ಲಾಸ್ಟ್ ಸೀಸನ್ ನೋಡ್ತು ಅಂತ ಅಂದಾಗ. ಸೊ 5 ಗೇಮು ಇಲ್ಲಿ ಚೇಸ್ ಮಾಡೋರು ಗೆದ್ದಿರೋದ್ರಿಂದ, 6 ಗೇಮು ಇಲ್ಲಿ ಡಿಫೆಂಡ್ ಮಾಡಿರೋರು ಗೆದ್ದಿರೋದ್ರಿಂದ ಸೊ ಚಾನ್ಸಸ್ ಆರ್ ಇಬ್ಬರಿಗೂ ಕೂಡ ಚಾನ್ಸ್ ಇದೆ. ಟಾಸ್ ಗೆದ್ದರಲ್ಲಿ ಬ್ಯಾಟಿಂಗ್ ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು, ಬೌಲಿಂಗ್ ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು. ಮೊದಲನೇ ಮ್ಯಾಚ್ ಆಗಿರೋದ್ರಿಂದ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು ಕೂಡ ಆಶ್ಚರ್ಯ ಪಡುವಂಥದ್ದಲ್ಲ, ಏನೂ ಇರೋದಿಲ್ಲ. ಯಾಕಂದರೆ ಸ್ಟ್ಯಾಟ್ಸ್ ಆಲ್ಮೋಸ್ಟ್ ಈಕ್ವಲ್ ಆಗೇನೆ ಇದೆ. ಟಾಸ್ ಫ್ಯಾಕ್ಟರು ಬೌಲಿಂಗ್ ಫಸ್ಟ್ ಅಂತಲೇ ಹೇಳ್ತಾ ಇದ್ದಾರೆ. ನಾರ್ಮ್ ಅದು ಬೌಲಿಂಗ್ ಫಸ್ಟ್ ಟಾಸ್ ಗೆಲ್ತು ಅಂತ ಅಂದಾಗ. ಸೊ ಬೌಂಡ್ರಿ ಡೈಮೆನ್ಷನ್ಸ್ ಅಂತ ಬಂದಾಗ ಸ್ಕ್ವಾರ್ ಬೌಂಡ್ರೀಸ್ ಆರ್ ರಿಲೇಟಿವ್ಲಿ ಶಾರ್ಟರು ಈ ಒಂದು ವೆನ್ಯಲ್ಲಿ. ಸ್ಟ್ರೈಟ್ ಬೌಂಡ್ರೀಸು ಸಿಕ್ಕಾಪಟ್ಟೆ ಲಾಂಗರು. ಸೊ ಅದರಿಂದ ಇವತ್ತು 6 ಎಲ್ಲ ಹೊಡಿಬೇಕು ಅಂತಂದರೆ ಸ್ಕ್ವೇರ್ ಬೌಂಡ್ರೀಸ್ನ ಜಾಸ್ತಿ ಟಾರ್ಗೆಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಜಾಸ್ತಿ ಅಂಥ ಹೆವಿ ಮಟ್ಟದ 6ಗಳನ್ನ ನಾವು ಚಿನ್ನಸ್ವಾಮಿಲಿ, ವಾಂಖೆಡೆಯಲ್ಲಿ, ಜೊತೆಗೆ ಕೋಟ್ಲಾದಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಅಷ್ಟು ನಂಬರ್ ಆಫ್ 6ಗಳನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಓವರಾಲ್ ಆಗಿ 24 ಮ್ಯಾಚ್ ಆಡಿದ್ದಾರೆ ಹೆಡ್ ಟು ಹೆಡ್. 24ರಲ್ಲಿ 17 ಮ್ಯಾಚ್ನ ಗೆದ್ದಿದ್ದಾರೆ SRH. 7 ಮ್ಯಾಚ್ನ ಮಾತ್ರ ಗೆದ್ದಿದ್ದಾರೆ ಪಂಜಾಬ್ ಕಿಂಗ್ಸು. ಹಿಸ್ಟಾರಿಕ್ ಡಾಮಿನೇಷನ್ ಅಂತೂ ಹೆವಿಯಾಗಿ ಮೇಂಟೈನ್ ಮಾಡಿದರೆ ಪಂಜಾಬ್ ಕಿಂಗ್ಸ್ ಅವರಲ್ಲ, SRH ಅವರು ಪಂಜಾಬ್ ಕಿಂಗ್ಸ್ ಮೇಲೆ. ಸೊ ರೀಸೆಂಟ್ ಔಟಿಂಗ್ಸ್ನ ನೋಡ್ತು ಅಂದರೆ SRH ಹ್ಯಾಸ್ ವಾನ್ 4 ಔಟ್ ಆಫ್ ಲಾಸ್ಟ್ 5 ಎನ್ಕೌಂಟರ್ಸ್. ಲಾಸ್ಟ್ 5 ಮ್ಯಾಚಲ್ಲಿ 4 ಮ್ಯಾಚ್ನ ಗೆದ್ದಿರೋದು SRH ಅವರು. ಡಾಮಿನೇಷನ್ನ ತೋರಿಸಿದ್ರೆ ರೀಸೆಂಟ್ ಆಗೂ ಕೂಡ. ಪಂಜಾಬ್ ಕಿಂಗ್ಸ್ ಒಳ್ಳೆ ಕ್ವಾಲಿಟಿ ಟೀಮ್ ಇದೆ, ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ಡ್ ಆಗಿದೆ. ಬೌಲಿಂಗ್ ವಿಚಾರದಲ್ಲಿ ಆಗಿರಲಿ, ಬ್ಯಾಟಿಂಗ್ ವಿಚಾರದಲ್ಲಿ ಆಗಿರಲಿ. ಇವ್ರದ್ದು ಬೌಲಿಂಗ್ ವಿಚಾರದಲ್ಲಿ ಅಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಕೊಡ್ತಾರೆ ಇಲ್ಲ. ಬಟ್ ಆದ್ರೂ ಏನೋ ಹಂಗೆ ಹಿಂಗೆ ಆಡ್ತಾ ಇದ್ದಾರೆ SRH ಅವರು. ಪರವಾಗಿಲ್ಲ ಅನ್ನೋ ಹತ್ರ ಕ್ರಿಕೆಟ್ನ ಆಡ್ತಾರೆ. ಅದೇ ಇವ್ರು ಗೆಲ್ತು ಅಂದರೆ ಇವರ ಬ್ಯಾಟಿಂಗಿಂದನೇ ಗೆಲ್ಬೇಕಾದ್ರೆ. ಟಾಪ್ ಆರ್ಡರ್ ಸೈಕ್ ಆಗಿದೆ. ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ನಿತೀಶ್ ಕುಮಾರ್ ರೆಡ್ಡಿ, ಆಮೇಲೆ ಕ್ಲಾಸನ್ನು, ಲಿಯಾಮ್ ಲಿವಿಂಗ್ಸ್ಟನ್ ಸೇರ್ಕೊಂತು, ಅನಿಕೇತ್ ವರ್ಮಾ. ಸೊ ಇವರು ಬ್ಯಾಟಿಂಗ್ ಸ್ಟ್ರೆಂತ್ ಸಿಕ್ಕಾಪಟ್ಟೆ ಸೈಕ್ ಆಗಿದೆ. ಇವ್ರದ್ದೇನು ಕಮ್ಮಿ ಇಲ್ಲ ಅಲ್ಲಿ. ಪ್ರಭ್ಸಿಮ್ರಾನ್ ಸಿಂಗು, ಪ್ರಿಯಾಂಶ್ ಆರ್ಯ, ಶ್ರೇಯಸ್ ಅಯ್ಯರ್, ನೋಯಲ್ ವದೇರಾ, ಆಮೇಲೆ ಶಶಾಂಕ್ ಸಿಂಗು, ಮಾರ್ಕಸ್ ಸ್ಟಾಯ್ನಿಸು, ಮಾರ್ಕೋ ಯಾನ್ಸನು, ಬ್ಯಾಕ್ಲೈಟು. ಸೊ ಬ್ಯಾಟಿಂಗು ಬೌಲಿಂಗು ವೈಸ್ ನೋಡ್ತು ಅಂದರೆ ಖಂಡಿತ ಬ್ಯಾಲೆನ್ಸ್ಡಾಗಿ ಕಾಣಿಸ್ತಾ ಇರೋದು ಪಂಜಾಬ್ ಕಿಂಗ್ಸೇ. ಯಾಕಂದರೆ ಕೂಪರ್ ಕಾನ್ಲಾಯ್ ಇವ್ರನ್ನಂತೂ ಮರೆಯಂಗಿಲ್ಲ, ಮ್ಯಾಚ್ ವಿನರು. ಆಮೇಲೆ ಯುಜವೇಂದ್ರ ಚಾಲು, ಹರ್ಷದೀಪ್ ಸಿಂಗ್, ವಿಜಯ್ ಕುಮಾರ್, ವೈಶಾಖ್, ಬ್ಯಾಕ್ಲೈಟು ಮತ್ತು ಮಾರ್ಕೋ ಆನ್ಸನ್ನು ಎಲ್ಲ ನೋಡ್ತು ಅಂದರೆ ಸಿಕ್ಕಾಪಟ್ಟೆ ಸ್ಟೇಬಲ್ ಆಗಿರುವಂಥ ಬೌಲಿಂಗ್ ಯೂನಿಟ್ ಇದೆ. ಇವ್ರದ್ದು ಒಂದು ಸ್ವಲ್ಪ ಬೌಲಿಂಗ್ ಯೂನಿಟು ಹಂಗೆ ಹಿಂಗೆ ಇದೆ. ಬಟ್ ಒಂಥರ ಹರ್ಷ್ ದುಬೆ ಅವರು ಇವರ ಮೈನ್ ಸ್ಟ್ರೆಂತ್ ಆಗಿದ್ದಾರೆ. ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಓಡಿಸ್ಕೊತಾರೆ. ಜಯದೇವ್ ಉನಾದ್ ಕಡೆ ಒಂದೊಂದು ಮ್ಯಾಚಲ್ಲಿ ಒಂದೊಂದು ಥರ ಬೌಲಿಂಗ್ನ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅಂಥ ಮಟ್ಟಿಗೆ ಕಾನ್ಫಿಡೆನ್ಸ್ ಕೊಡೋ ಥರ ಕಾಣಿಸ್ತಾ ಇಲ್ಲ ನನಗೆ SRH ಅವರು. ಅವೇ ಗೇಮ್ ಆಗಿರೋದ್ರಿಂದ ಇವತ್ತು ಪಂಜಾಬ್ ಕಿಂಗ್ಸು ನನ್ನ ಪ್ರಕಾರ ಡಾಮಿನೇಟ್ ಮಾಡ್ಬೋದು. ಇವತ್ತಿನ ಮ್ಯಾಚ್ನ ಪಂಜಾಬ್ ಕಿಂಗ್ಸ್ ಗೆಲ್ಲಬಹುದು ಅಂತ ಅನ್ನಿಸ್ತಾ ಇದೆ. ಪಂಜಾಬ್ ಕಿಂಗ್ಸು ಕೂಡ ಸೋಲಿಲ್ಲದ ಸರದಾರರು ಅನ್ನೋ ಹತ್ರ ಮೇಂಟೈನ್ ಮಾಡಿದ್ದಾರೆ ಇನ್ನೂ ಸಹ. ಹೌದು, ಒಂದು ಮ್ಯಾಚ್ ನೋ ರಿಸಲ್ಟ್ ಆಗಿದೆ. ಸೋಲಿಲ್ಲದ ಸರದಾರರಾಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಇನ್ನು ಸೆಕೆಂಡ್ ಮ್ಯಾಚ್ ವಿಚಾರಕ್ಕೆ ಬಂತು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟ್ ಆಡ್ತಿದ್ದಾರೆ
CSK ಅವರು ಅವರ ಹೋಮ್ ವೆನ್ಯೂ ಚಿದಂಬರಂ ಸ್ಟೇಡಿಯಮಲ್ಲಿ ಆಗ್ತಾ ಇರೋಂಥ ಮ್ಯಾಚು 3-3 ಸೋತಾ ಇರೋಂಥ CSK ಆಡ್ತಾ ಇದ್ದಾರೆ. 2 ಗೆದ್ದು 1 ಸೋತಿ ಬರ್ತಾ ಇರೋಂಥ ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟು. ಡೆಲ್ಲಿ ಅವರು ಮುಲಾಜೆ ಕೊಟ್ಟಿಲ್ಲ ಆಗಿರೋ ಯಾರಿಗೂ ಕೂಡ, ಸಿಕ್ಕಾಪಟ್ಟೆ ಕ್ಲೋಸ್ ಗೇಮಲ್ಲಿ ಸೋತಿರೋದವರು, ಅದು ಲಾಸ್ಟ್ ಬಾಲ್ ವಿಕ್ಟ್ರಿ ಆಗಿರೋದಲ್ಲಿ ಸೋಲಾಗಿರೋದವ್ರಿಗಲ್ಲಿ. ಸೊ ಆದ್ದರಿಂದ ಡೆಲ್ಲಿ ಕ್ಯಾಪಿಟಲ್ಸು ಸಿಕ್ಕಾಪಟ್ಟೆ ಸೈಕ ಕಾಣಿಸ್ತಿದ್ದಾರೆ ಇವ್ರಿಗೆ ಕಂಪೇರ್ ಮಾಡ್ತು ಅಂತಂದರೆ. ಬಟ್ ಆದರೂ ಇವತ್ತೇನಾದರೂ ಒಂದು ಮಾಡಬಹುದಾ, ಡೆವಾಲ್ಡ್ ಬ್ರೇವಿಸ್ ಏನು ಇವತ್ತು ಬರುವಂಥ ಚಾನ್ಸ್ ಇದೆ, ಆಡುವಂಥ ಚಾನ್ಸ್ ಇದೆ ಅಂತ ಅಪ್ಡೇಟು ಬಂದಿತ್ತು. ಯಾಕಂದರೆ ಅವ್ರ COನೇ ಒಂದು ಸ್ಟೇಟ್ಮೆಂಟ್ ಆಗಿಕೊಟ್ರು, ಡೆವಾಲ್ಡ್ ಬ್ರೇವಿಸ್ ರಿಟರ್ನ್ ಆಗ್ಬೋದು ನೆಕ್ಸ್ಟ್ ಮ್ಯಾಚ್ಗೆ ಅಂತ. MS ಧೋನಿ ಕೂಡ ರಿಟರ್ನ್ ಆಗುವಂಥ ಚಾನ್ಸಸ್ ಇದೆ. ಸೊ ಇಬ್ಬರು ಏನಾದರೂ ರಿಟರ್ನ್ ಆಯಿತು ಅಂತಂದರೆ ಒಂದು ಹೆವಿ ಕಾನ್ಫಿಡೆನ್ಸ್ ಅಂತೂ ಬಿಲ್ಡಪ್ ಅಂತೂ CSKಗೆ ಪಕ್ಕಾ ಖಚಿತವಾಗಿ ಆಗೇ ಆಗುತ್ತೆ. ನನಗೇನೋ ಇವತ್ತು ಸಿಕ್ಕಾಪಟ್ಟೆ ಒಂಥರ ಕಾನ್ಫಿಡೆನ್ಸ್ ಇದೆ. ಚೇಪಾಕಲ್ಲಿ ಚಿದಂಬರಂ ಸ್ಟೇಡಿಯಮಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದ್ರು ತೊಗೊಂಬರ್ತಾರೆ CSK ಅವರು, ಡಿಫ್ರೆಂಟಾಗಿ ತೊಗೊಂಬರ್ತಾರೆ. 3 ಮ್ಯಾಚ್ ಆಗಿದ್ದಲ್ಲ ಕತೆ, ಈ ಮ್ಯಾಚ್ ಸ್ವಲ್ಪ ಏನಾದ್ರು ಡಿಫ್ರೆಂಟಾಗಿ ಮಾಡ್ತಾರೆ ಅಂತ ಒಂದು ಗಟ್ ಫೀಲಿಂಗು, ಒಂದು ಕಾನ್ಫಿಡೆನ್ಸ್ ಹೇಳ್ತಾ ಇದೆ ನನಗೆ. ಇನ್ನು ಸ್ಟಾಟ್ಸ್ ವಿಚಾರಕ್ಕೆ ಬಂತು ಅಂದರೆ ಚೇಪಾಕ್ ಸ್ಟೇಡಿಯಮಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಚೇಸಿಂಗ್ ಟೀಮಿಗೆ ಸ್ವಲ್ಪ ಮಟ್ಟಿಗೆ ಎಫೆಕ್ಟಿವ್ನೆಸ್ ಇರುತ್ತೆ, ಒಂದು ಸ್ವಲ್ಪ ಡಾಮಿನೇಟ್ ಮಾಡುವಂಥ ಚಾನ್ಸ್ ಇರುತ್ತೆ. ಏನಕ್ಕೆ ಅಂದರೆ ಡ್ಯೂ ಫ್ಯಾಕ್ಟರ್ ಹೆವಿ ಬರೋದ್ರಿಂದ, ಬೀಚ್ ಪಕ್ಕನೇ ಇರೋದ್ರಿಂದ ಸೊ ಇಲ್ಲಿ ಡ್ಯೂ ಆಟ ಆಡಿಸುವಂಥ ಚಾನ್ಸಸ್ಸು ಕಾಣಿಸ್ತಿದೆ. ಟಾಸ್ ಗೆದ್ದವರು ಖಂಡಿತ ಇಲ್ಲಿ ಬೌಲಿಂಗ್ನ 100% ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ CSK ಇವರು ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದ್ದಾರೆ ಇವ್ರ ಮೇಲೆ, ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ. ಯಾಕಂದರೆ ಆಡಿರುವಂಥದ್ದು 9 ಮ್ಯಾಚು, ಅಂದರೆ ಹೆಡ್ ಟು ಹೆಡ್ ಚೇಪಾಕ್ ಸ್ಟೇಡಿಯಮಲ್ಲಿ ಗೆದ್ದಿರೋಂಥ CSK 7 ಮ್ಯಾಚ್ನ ಗೆದ್ದರೆ, ಕೇವಲ 2 ಮ್ಯಾಚ್ನ ಮಾತ್ರ ಗೆಲ್ಲೋದಕ್ಕೆ ಬಿಟ್ಕೊಂಡು ಕೊಟ್ಟಿರೋದು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಸೊ ಹಿಸ್ಟಾರಿಕ್ ಡಾಮಿನೇಷನ್ ಅಂತೂ ಚೇಪಾಕ್ ಸ್ಟೇಡಿಯಮಲ್ಲಿ CSK ಅಂತೂ ಖಂಡಿತ ಇದ್ದೇ ಇದೆ, ಬಿಟ್ಕೊಂಡು ಕೊಡುವಂಥ ಸೀನೇ ಇಲ್ಲ. 2 ಗೇಮ್ನ ಮಾತ್ರ ಬಿಟ್ಕೊಂಡು ಕೊಟ್ಟಿದ್ದಾರೆ. ಆ್ಯಂಡ್ 31 ಮ್ಯಾಚ್ನ ಹೆಡ್ ಟು ಹೆಡ್ ಆಡಿದ್ದಾರೆ. ಅದರ 19 ಮ್ಯಾಚ್ನ CSK ಗೆದ್ದರೆ 12 ಮ್ಯಾಚ್ನ ಮಾತ್ರ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲೋದಕ್ಕೆ ಆಗಿರೋದು. ಬಟ್ ಇದು ಒಂದು ಪರವಾಗಿಲ್ಲ, ಒಂದು ಥರ ಇದೆ. ಯಾಕೆಂದರೆ 7-17 ಥರ ಇಲ್ಲ. ಫಸ್ಟ್ ಮ್ಯಾಚ್ ನೋಡಿ 7-17, ಇಲ್ಲಿ 19-12. ಸೊ ಅಂಥ ಹೆವಿ ಮಟ್ಟದ ಏನಿಲ್ಲ, ಬಟ್ ಅಲ್ಲಿ ಪರವಾಗಿಲ್ಲ. CSK ಡಾಮಿನೇಷನ್ ಅಂತ ತೋರಿಸಿದರೆ. ರೀಸೆಂಟ್ ಟ್ರೆಂಡ್ನ ಗಮನಿಸ್ತು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ 1-2 ಎನ್ಕೌಂಟರ್ಸ್, ಬಟ್ ಇವರು 3-3 ಸೋತ್ಕೊಂಡು ಬಂದಿದ್ದಾರೆ. ಸೊ ಕಾನ್ಫಿಡೆನ್ಸ್ ಖಂಡಿತ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೆವಿ ಬೂಸ್ಟಪ್ ಇರುತ್ತೆ. CSKಗೆ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನೋದು ಕಮ್ಮಿ ಇರುತ್ತೆ. ಬಟ್ ಆ ಕಾನ್ಫಿಡೆನ್ಸ್ನ ಮತ್ತೆ ಬೂಸ್ಟಪ್ ಮಾಡಬೇಕು ಇವರು. ಅಂದರೆ ಸೀಸನ್ ಸ್ಟಾರ್ಟಿಂಗಲ್ಲಿ ಏನು ಟ್ರೋಫಿಗಳೆಲ್ಲ ತೊಗೊಂಬಂದು ಫ್ಲೆಕ್ಸ್ ಮಾಡಿದ್ರು, ಆ ಕಾನ್ಫಿಡೆನ್ಸ್ ಮತ್ತೆ ಬರಬೇಕು ಅಂದರೆ ಇವತ್ತಿನ ಮ್ಯಾಚ್ನ ಗೆಲ್ಲಬೇಕು, ಹೋಮಿಂದನೇ ಅವರ ವಿನ್ನಿಂಗ್ ಸ್ಟ್ರೀಕ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. 3 ಮ್ಯಾಚ್ ಆಗಿದ್ದಲ್ಲ ಆಗೋರು ಕತೆ, ಇವತ್ತಿಂದ ಆಗೋದು ಕತೆ. ಇವತ್ತು ಖಂಡಿತ ಏನಾರು ಮಾಡಲೇಬೇಕು CSK ಅವರು, ತೊಗೊಂಬರಲೇಬೇಕು. ಡೆವಾಲ್ಡ್ ಬ್ರೇವಿಸ್ನಾಗಿರಲಿ, ಜೊತೆಗೆ MS ಧೋನಿ ಆಗಿರಲಿ ತೊಗೊಂಡ್ಬರಲೇಬೇಕು. ಸುಮ್ಮನೆ ಇಲ್ಲ ಗೂಟ ಹೊಡ್ಸ್ಕೊಂಡು ಕೂತ್ಕೊಂಡಿತ್ತು ಅಂತಂದರೆ ಉಣ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ, ಹಿಂಗೆ ಸೋತ್ಕೊಂಡು ಹೋಗ್ತಾನೆ ಇರುತ್ತೆ. ಸಂಜು ಸ್ಯಾಮ್ಸನು ಮತ್ತು ಈ ಕಡೆಯಿಂದ ಋತುರಾಜ್ ಗಾಯಕ್ವಾಡ್ ಬ್ಯಾಟಿಂದ ರನ್ಸ್ ಬರಬೇಕು, ಓಪನಿಂಗ್ ಪಾರ್ಟ್ನರ್ಶಿಪ್ ಸೈಕಾಗಿ ಬರಬೇಕು. ಸಂಜುವಿಂದ ರನ್ಸೇ ಬರ್ತಾ ಇಲ್ಲ. ಅಲ್ಲಿ 3 ಮ್ಯಾಚ್ ಫೇಲ್ ಆಗಿರುವಂಥ ಸಂಜು ಸ್ಯಾಮ್ಸನು. ಸಂಜು ಹೊಡಿತು ಅಂದರೆ ಪಕ್ಕ ಗೆಲ್ತಾರೆ ಅಂತ ನಾನು 3 ಮ್ಯಾಚಿಂದ ಹೇಳ್ತೀನಿ. ಬಟ್ ಸಂಜು ಹೊಡಿತಾ ಇಲ್ಲ, ಏನು ಮಾಡೋಣ. ಸಂಜು ಫ್ಲಾಪ್ ಆಗ್ತಾಯಿದ್ರೆ ಮ್ಯಾಚು ಕೂಡ ಇಲ್ಲಿ ಫ್ಲಾಪ್ ಆಗ್ತದೆ CSKಗೆ. ಸೊ ಸಂಜು ಬ್ಯಾಟಿಂದ ರನ್ ಬಂತು ಅಂದರೆ ಖಂಡಿತ 100% ಗೆದ್ದೇ ಗೆಲ್ತಾರೆ. ಆ್ಯಂಡ್ ಇವತ್ತು ಡೆವಾಲ್ಡ್ ಬ್ರೇವಿಸ್ ಕೂಡ ಬರೋದ್ರಿಂದ ಅಡಿಷನಲ್ ಬ್ಯಾಟಿಂಗ್ ಬೆನಿಫಿಟ್ ಕೂಡ CSKಗೆ ಸಿಗುತ್ತೆ ಅಂತ ಹೋಪ್ ಮಾಡಬಹುದು. KL ರಾಹುಲ್, ನಿಸಾಂಕ, ಈ ಕಡೆಯಿಂದ ನೋಡಿ ರಿಜ್ವಿ 2 ಮ್ಯಾಚ್ ವಿನ್ನರ್ ಆದರು. ಆಮೇಲೆ ಡೇವಿಡ್ ಮಿಲ್ಲರ್ ಲಾಸ್ಟ್ ಮ್ಯಾಚ್ ಸೈಕ್ ಆಗಿತ್ತು. ಸ್ಟಾಪ್ಸು, ಸೊ ಎಲ್ಲ ಸೈಕ್ ಆಗಿರುವಂಥ ಬ್ಯಾಟಿಂಗ್ ಯೂನಿಟ್ನ ಇಟ್ಕೊಂಡಿದ್ದಾರೆ. ಸೊ ಬೌಲಿಂಗ್ ಕೂಡ ಚೆನ್ನಾಗೇ ಇದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವರಿಗೆ ಕಂಪೇರ್ ಮಾಡ್ತು ಅಂತಂದಾಗ. ಬಟ್ CSK ಅವರು ಇವತ್ತು ಯಾರೋ ಒಂದು ಔಟ್ ಆಫ್ ದ ಸಿಲೆಬಸ್ ತೊಗೊಂಬರ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್, ಗಟ್ ಫೀಲಿಂಗ್ ಹೇಳ್ತಿದೆ. ಫೇವರೇಟ್ಸ್ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ನೇ. ಬಟ್ CSK ಅವರು ಏನಾದ್ರು ಒಂದು ಎಕ್ಸ್ಟ್ರಾರ್ಡನರಿ ಆಗಿ ಮಾಡ್ಬೋದು ಇವತ್ತು. CSK ಅವರು ಗೆಲ್ಲಬಹುದು ಅಂತ ಅನ್ನಿಸ್ತಾ ಇದೆ. ಹೌದು, ಟೀಮ್ ಅಂತ ಕಾನ್ಫಿಡೆನ್ಸ್ ಕೊಡೋ ಥರ ಇಲ್ಲ. ಬಟ್ ಆದರೆ ಇವತ್ತು ಫೇವ್ರೇಟ್ಸ್ಗಳ ವಿರುದ್ಧವಾಗಿ ಹೋಗ್ತಾ ಇದ್ದೀನಿ ನಾನು. ಇವತ್ತು ಫೇವ್ರೇಟ್ಸ್ ಇರೋದು ಡೆಲ್ಲಿ ಕ್ಯಾಪಿಟಲ್ಸು, ಆ್ಯಂಡ್ ಕಾನ್ಫಿಡೆನ್ಸ್ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೇ ಇದೆ. ಬಟ್ CSK ನಾವು ವಿಭಿನ್ನವಾಗಿ ತೊಗೊಂಬರ್ತಾರೆ, ಏನಾದ್ರು ಮಾಡ್ತಾರೆ ಅಂತ ಅನ್ನಿಸ್ತದೆ ಇಂಪ್ಯಾಕ್ಟ್ನ. ಅದಕ್ಕೋಸ್ಕರ ಇವತ್ತು ಮ್ಯಾಚ್ ಗೆಲ್ತಾರೆ ಅಂದ್ಕೊಂಡಿದ್ದೀನಿ. CSK ಫಸ್ಟ್ ಮ್ಯಾಚ್ನ ಗೆಲ್ತಾರೆ ಅಂದ್ಕೊಂಡಿದ್ದೀನಿ ಪಂಜಾಬ್ ಕಿಂಗ್ಸ್. ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. 2 ಮ್ಯಾಚ್ನ ಯಾರು ಗೆಲ್ಬೋದು ಅಂತ. ಮತ್ತೆ ಸಿಗುವ